ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ನಿನ್ನೆಯ ವಿಡಿಯೋದಲ್ಲಿ ನನ್ನ ಒಂದು ಗೇಮಿಂಗ್ ಪಿ ಸಿ ಬಿಲ್ಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಫುಲ್ಲು ಪವರ್ಫುಲ್ ಕಂಪ್ಯೂಟರ್ನ ಬಿಲ್ಡ್ ಮಾಡಿದ್ದೀನಿ. ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಗೇಮಿಂಗ್ ಲ್ಯಾಪ್ಟಾಪು ಯಮಭಾರ ಇದೆ. ಈ ಒಂದು ಲ್ಯಾಪ್ಟಾಪು ಹತ್ತತ್ರ ಒಂದು 5-6 kg ಇದೆಯಾ ಅಂತ ಗೊತ್ತಿಲ್ಲ, ಎಷ್ಟು kg ಇದೆ ಅಂತ. ಹೆವಿ ಅಂದರೆ ಹೆವಿ ಭಾರ ಇದೆ. ಇದು ಗೇಮಿಂಗ್ ಲ್ಯಾಪ್ಟಾಪು. ಆ ಒಂದು ಸಿಸ್ಟಮ್ ಎಷ್ಟು ಪವರ್ಫುಲ್ ಆಗಿದೆಯೋ ಈ ಒಂದು ಲ್ಯಾಪ್ಟಾಪ್ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ ಅಂತಂದ್ರೆ ನೀವು ನಂಬಲೇಬೇಕು. ಹೌದು, ಅಷ್ಟು ದೊಡ್ಡ ಡೆಸ್ಕ್ಟಾಪ್ ನೋಡಿ, ಇದು ಅಷ್ಟೇ ಪವರ್ಫುಲ್ಲು. ಗ್ರಾಫಿಕ್ ಕಾರ್ಡು ಇದೆ ಇದರಲ್ಲಿ ಕೈಯಲ್ಲಿ, ಆದರೆ ಹೆವಿ ಭಾರ ಹೇಳಿದ್ನಲ್ಲ. ಇದರಲ್ಲಿ ಕೆಲವೊಂದು ಒಳ್ಳೆಯ ವಿಷಯಗಳು ಇದೆ, ಇಷ್ಟ ಆಗದಿರುವಂಥ ವಿಷಯಗಳು ಸಹ ಈ ಒಂದು ಲ್ಯಾಪ್ಟಾಪಲ್ಲಿದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಏನು ಕಾನ್ಫಿಗರೇಷನ್, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ನೀವು ತುಂಬ ಜನ ಕೇಳ್ತಾಯಿದ್ರಿ, ಲ್ಯಾಪ್ಟಾಪ್ನೇ ತಗೋಯ್ತಲ್ಲ, ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಅಂತ. ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಎಲ್ಲ ಲಿಂಕು ಡಿಸ್ಕ್ರಿಪ್ಷನ್ ಇದೆ, ಇನ್ಸ್ಟಾಗ್ರಾಮ್ ಕೂಡ ಇದೆ. ಎಲ್ಲದಕ್ಕೂ ಲೈಕ್, ಫಾಲೋ, ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿದ್ರಾ? ಓಕೆ. ಈ ಒಂದು ಲ್ಯಾಪ್ಟಾಪ್ನ ಕಾನ್ಫಿಗರೇಷನ್ ಹೇಳಬೇಕು ಅಂತ ಅಂದರೆ, ಇದರ ಒಂದು ಡಿಸ್ಪ್ಲೇ ಬಂದ್ಬಿಟ್ಟು ಫುಲ್ HD ರೆಸೊಲ್ಯೂಷನ್ ಇರುವಂಥದ್ದು. ಫುಲ್ HD ಡಿಸ್ಪ್ಲೇ ಇದಾಗಿದೆ ಮತ್ತು ಇದರಲ್ಲಿ i7 ಪ್ರೋಸೆಸರ್ ಇರುವಂಥದ್ದು. i7 ಈ ಒಂದು ಲ್ಯಾಪ್ಟಾಪ್ನ ಪ್ರೋಸೆಸರ್, ಪ್ರೋಸೆಸರ್ ಅಂತ ಕರೀತಾರೆ, ಪ್ರೋಸೆಸರ್ ಅಂತ ಕರೀತಾರೆ ಲ್ಯಾಪ್ಟಾಪ್ಗಳಿಗೆ. ಇದು ಡೆಸ್ಕ್ಟಾಪ್ ಪ್ರೋಸೆಸರ್ ಅಷ್ಟು ಪವರ್ಫುಲ್ ಆಗಿರೋದಿಲ್ಲ. i7 ನಿಮ್ಮ ಹತ್ರ i7 8th ಜನರೇಷನ್ ಇರ್ಬೋದು ಡೆಸ್ಕ್ಟಾಪಲ್ಲಿ, ಬಟ್ ಈ ಒಂದು ಲ್ಯಾಪ್ಟಾಪ್ಗಳಲ್ಲಿರುವಂಥ i7 8th ಜನರೇಷನ್ ಪ್ರೋಸೆಸರ್ಗಳು ಅಷ್ಟೊಂದು ಪವರ್ಫುಲ್ ಆಗಿರೋದಿಲ್ಲ ಕಂಪೇರೇಟಿವ್ಲಿ. ತೋರಿಸ್ತೀನಿ ನಾನು ನಿಮಗೆ ಈ ಒಂದು ಸಿಸ್ಟಮ್ ಮತ್ತು ಅದರಲ್ಲಿರುವಂಥ ಪ್ರೋಸೆಸರ್. ಅದರಲ್ಲಿರುವಂಥದ್ದು ಮಿಡ್ ಎಂಡ್ ಪ್ರೋಸೆಸರು, ಇದರಲ್ಲಿರುವಂಥದ್ದು ಹೈ ಎಂಡ್ ಪ್ರೋಸೆಸರು. ಎರಡನ್ನೂ ಕಂಪೇರ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವುದು ಹೆಚ್ಚು ಪವರ್ಫುಲ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ನೋಡ್ಬೋದು ರೆಂಡ್ರಿಂಗಲ್ಲಿ ಈ ಒಂದು ಪ್ರೋಸೆಸರ್, ನನ್ನ ಹತ್ರ ಇರುವಂಥ ಪ್ರೋಸೆಸರ್ ಮಿಡ್ ಎಂಡ್ ಪ್ರೋಸೆಸರ್, ಒಂದು ರೀತಿ ಇಂಟೆಲ್ i5 ಲೆವೆಲಿಗಿರುವಂಥ ಪ್ರೋಸೆಸರ್. ಅದು Ryzen 2600 ಅದು. ನೀವು ರೈಟ್ ಸೈಡ್ ನೋಡ್ತಿರುವಂಥದ್ದು ಇಂಟೆಲ್ i7 8th ಜನರೇಷನ್ ಪ್ರೋಸೆಸರು, ಹೈ ಎಂಡ್ ಪ್ರೋಸೆಸರ್, ಒಂಥರ ಒಂದು ಲೆವೆಲ್ ಹೈ ಎಂಡ್ ಪ್ರೋಸೆಸರು. ಬಟ್ ಲ್ಯಾಪ್ಟಾಪ್ ಪ್ರೋಸೆಸರ್ಗಳು ಅಷ್ಟೊಂದು ಪವರ್ಫುಲ್ ಆಗಿರೋದಿಲ್ಲ ಅಂತ ನೀವು ಇದರಲ್ಲಿ ಗಮನಿಸ್ತಾ ಇದ್ದೀರಾ. ನೋಡ್ತಾ ಇರ್ಬೋದು ರೆಂಡರಿಂಗ್ ಎಷ್ಟು ಸ್ಲೋ ಆಗ್ತದೆ ಅಂತ. ಇದಿಷ್ಟೇ ಡಿಫ್ರೆನ್ಸು ಈ ಒಂದು ಕಂಪ್ಯೂಟರ್ನಲ್ಲಿರುವಂಥ ಪ್ರೋಸೆಸರ್ ಮತ್ತು ಲ್ಯಾಪ್ಟಾಪ್ನಲ್ಲಿರುವಂಥ ಪ್ರೋಸೆಸರ್ಗಳ ಬಗ್ಗೆ. ಒಂದು ರೀತಿ i7 ಲ್ಯಾಪ್ಟಾಪ್ನ ಪ್ರೋಸೆಸರು ಡೆಸ್ಕ್ಟಾಪಲ್ಲಿ i5ಗೆ ಈಕ್ವಲೆಂಟ್ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಇನ್ನೊಂದೇನು ಅಂತಂದರೆ, ಇದಕ್ಕೆ ನಾವು ಗೇಮ್ ಆಡ್ತಾ ಇದ್ದೀವಿ ಅಂದರೆ ನಾವು ಚಾರ್ಜ್ ಹಾಕೊಂಡು ಆಡೋದ್ರನ್ನ ತುಂಬ ಒಳ್ಳೆಯದು. ಏನಕ್ಕೆ ಅಂತಂದರೆ ಫುಲ್ ಪವರ್ ಯುಟಿಲೈಸ್ ಆಗುತ್ತೆ. ನೀವು ಚಾರ್ಜ್ ಹಾಕಿಲ್ಲ ಅಂತ ಅಂದರೆ ಈ ಒಂದು ಪ್ರೋಸೆಸರು ಮತ್ತು ಒಂದು ಗೇಮ್ GPU ಅಂದರೆ ಗ್ರಾಫಿಕ್ ಕಾರ್ಡ್ನಿದೆ ಅಂಡರ್ ಕ್ಲಾಕ್ ಆಗುತ್ತೆ. ನಿಮಗೆ ಫುಲ್ ಪವರನ್ನು ನೀವು ಚಾರ್ಜ್ ಹಾಕಿಲ್ಲ ಅಂತ ಅಂದರೆ ಕೊಡೋದಿಲ್ಲ ಈ ಒಂದು ಲ್ಯಾಪ್ಟಾಪ್. ಮತ್ತು ಇದರಲ್ಲಿ 16 GB DDR4 ರ್ಯಾಮ್ ಕೂಡ ಇರುವಂಥದ್ದು. ಹೌದು, 2700 ಮೆಗಾಹರ್ಟ್ಸಲ್ಲಿ ಈ ಒಂದು ರ್ಯಾಮ್ ವರ್ಕ್ ಆಗ್ತಾ ಇದೆ. 16 GB DDR4 ರ್ಯಾಮ್ ಇರುವಂಥದ್ದು. ಮತ್ತು ಇದರಲ್ಲಿ 1.5 ಟೆರಾಬೈಟ್ ಇಂಟರ್ನಲ್ ಹಾರ್ಡ್ ಡಿಸ್ಕ್ ಕೂಡ ಇದೆ. ಒಂದು ರೀತಿ ಟಚ್ ಪ್ಯಾಡ್ ನೀವು ನೋಡ್ತಾ ಇದ್ದೀರಾ, ಇದರಲ್ಲೂ ಕೂಡ ಲೈಟ್ ಇರುವಂಥದ್ದು. ಹೆವಿ ವೆಯ್ಟ್ ಇದೆ, ಹೆವಿ ಅಂದರೆ ಹೆವಿ ವೆಯ್ಟ್ ಇದೆ. ಎಂಥ ಗೇಮ್ ಇದುವರೆಗೂ ನಮ್ಮ ಒಳ್ಳೆ ರಿಲೀಸ್ ಆಗಿರುವಂಥ ಯಾವುದೇ ಗೇಮ್ ಬೇಕಾದ್ರೂ ಆಡ್ಬೋದು. ಏನಕ್ಕೆ ಅಂತ ಅಂದರೆ ಇದರಲ್ಲಿ GTX1070 ಗ್ರಾಫಿಕ್ ಕಾರ್ಡ್ ಇದರಲ್ಲಿರುವಂಥದ್ದು. ತುಂಬ ದೊಡ್ಡ ವಿಷಯ. ಲ್ಯಾಪ್ಟಾಪಲ್ಲಿ GTX1070 ಗ್ರಾಫಿಕ್ ಕಾರ್ಡ್ನ ಇದರಲ್ಲಿ ಹಾಕುವಂಥದ್ದು. ನಾನು ನಿಮಗೆ ತೋರಿಸ್ದೆ, ಅಷ್ಟು ದಪ್ಪ ಇದೆ GTX1070. 1080 ನನ್ನ ಹತ್ರ ಇರೋದು. ಅಷ್ಟು ದಪ್ಪ ಇರುವಂಥ ಗ್ರಾಫಿಕ್ ಕಾರ್ಡ್ನ ಇದಕ್ಕೆ ಫಿಟ್ ಮಾಡಿ, ಅದನ್ನು ಸ್ವಲ್ಪ ಕಂಪ್ರೆಸ್ ಮಾಡಿ, ಅದರಲ್ಲಿರುವಂಥ ಏನೋ ಅದು ಇದನ್ನೆಲ್ಲ ಸಣ್ಣಗೆ ಮಾಡಬೇಕು ಅವರು. ಗ್ರಾಫಿಕ್ ಕಾರ್ಡು ಪ್ರೋಸೆಸರ್ನೆಲ್ಲ ಅದನ್ನೆಲ್ಲ ಫಿಟ್ ಮಾಡಿ ಒಳಗಡೆ ಕೂರಿಸಿದ್ದಾರೆ ಅಂತಂದರೆ ಸೂಪರ್ ಗ್ರೇಟು. ಅದಕ್ಕೆ ಎಷ್ಟೊಂದು ವೆಯ್ಟ್ ಇರೋದು. ನನ್ನ ಹತ್ರ ಇರುವಂಥದ್ದು GTX1080 ಗ್ರಾಫಿಕ್ ಕಾರ್ಡು, ಇದರಲ್ಲಿರುವಂಥದ್ದು GTX1070. ಅಂಥ ಕಂಪ್ಯಾರಿಟಿವ್ಲಿ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ, ಬಟ್ ನನ್ನ ಪವರ್ಫುಲ್ ಇದೆ. ಬಟ್ ಲ್ಯಾಪ್ಟಾಪಲ್ಲಿ 1070 ತುಂಬ ಗ್ರೇಟು. ಯಾವ ಗೇಮ್ ಬೇಕಾದ್ರೂ 1070 ಆಡ್ಬೋದು ನೀವು ವಿತೌಟ್ ಎನಿ ಲ್ಯಾಗು. ನೀವು ಫುಲ್ HD ನನ್ನ ಪ್ರಕಾರ ಆರಾಮಾಗಿ ಆಡ್ಬೋದು. ಇದರಲ್ಲಿರುವಂಥ ಡಿಸ್ಪ್ಲೇ ಫುಲ್ HDಗೆ 1070 ಓವರ್ ಕಿಲ್ ಅಂತ ಹೇಳ್ಬೋದು. ಬೇಜಾನಾಯಿತು ತುಂಬ. ಇನ್ನು ಇದರಲ್ಲಿ ಇಷ್ಟ ಆಗದಿರೋವಂಥ ಕೆಲವೊಂದು ವಿಷಯಗಳು ಸಹ ನನಗಿದೆ. ಏನಪ್ಪ ಅಂತಂದರೆ ಹೆವಿ ವೆಯ್ಟು, ಆಗಲೇ ಹೇಳಿದ್ನಲ್ಲ. ಮತ್ತು ಚಾರ್ಜ್ ಹಾಕ್ಕೊಂಡೇ ಆಡಬೇಕು. ಆಮೇಲೆ ಫ್ಯಾನ್ ಸ್ಪೀಡ್ ಹೆವಿ ಕ್ರೇಜಿಯಾಗಿ ರನ್ ಆಗುತ್ತೆ. ನನ್ನ ಸೌಂಡೇ ಆಗಲ್ಲ ನನ್ನ ಫ್ಯಾನ್, ನನ್ನ ಸಿಸ್ಟಮ್ದು. ಇದ್ರ ಫ್ಯಾನ್ ಯಾವ ಲೆವೆಲಿಗೆ ರನ್ ಆಗುತ್ತೆ ಅಂತ ಅಂದರೆ ಕುಯ್ ಅಂತ ಇರುತ್ತೆ ಮಾತ್ರ. ನಾನು ಮೊದಲನೇ 2 ದಿನ ಈ ಒಂದು ನನ್ನ ಗೇಮಿಂಗ್ ಚಾನಲಲ್ಲಿ ಸ್ಟ್ರೀಮ್ ಮಾಡಿದ್ದು ಇದೇ ಒಂದು ಲ್ಯಾಪ್ಟಾಪಿಂದ. ಇದರಿಂದ ಕೆಲವೊಂದು ಅಡ್ವಾಂಟೇಜ್ ಇದೆ, ಡಿಸಡ್ವಾಂಟೇಜ್ ಇದೆ. ಇದು ತುಂಬ ಹೆವಿ ಕಾಸ್ಟ್ಲಿ ಕೂಡ ಹೌದು. ಏನಂದರೆ 1,80,000 ರೂಪಾಯಿ ಆಗುತ್ತೆ. ಇದು ಕೂಡ ಒನ್ ಆಫ್ ದ ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು. ನಾನು ನಿಮಗೆ ತಗೊಳ್ಳಿ ಅಂತ ಹೇಳ್ತಿಲ್ಲ, 1,80,000 ತುಂಬ ಜಾಸ್ತಿ ತೊಗೊಳ್ಳಿ ಅಂತಲೇ ಹೇಳ್ತಿಲ್ಲ. ಇದು ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ಒಂದು ಲ್ಯಾಪ್ಟಾಪ್ ಹೇಳಿದ್ನಲ್ಲ, ಕ್ರೇಜಿ ಲ್ಯಾಪ್ಟಾಪ್ ನನ್ನ ಪ್ರಕಾರ. ಇದು ಕಂಪ್ನಿ ನೇಮೇ ಹೇಳಿಲ್ಲ ನಾನು ನಿಮಗೆ, ಏಲಿಯನ್ವೇರ್ ಅಂತ. ಇದು ಏಲಿಯನ್ವೇರ್ ಆ್ಯಕ್ಚುಲಿ ಡೆಲ್ನ ಪ್ರಾಡಕ್ಟು. ಏಲಿಯನ್ವೇರ್ ಅಂತ ಒಂದು ಸಪ್ರೇಟ್ ಕಂಪ್ನಿ ಇತ್ತು, ಅದನ್ನು ಇವ್ರು ಪರ್ಚೇಸ್ ಮಾಡಿ
ಡೆಲ್ ಅವರು ಪರ್ಚೇಸ್ ಮಾಡಿದ್ರು ಇದೀಗ ಡೆಲ್ ಪ್ರಾಡಕ್ಟು ಏಲಿಯನ್ವೇರ್ ಕ್ರೇಜಿ ಲ್ಯಾಪ್ಟಾಪು, ಕ್ರೇಜಿ ಗೇಮಿಂಗ್ ಲ್ಯಾಪ್ಟಾಪ್. ನೋಡ್ತಾ ಇದ್ದಾರೆ ಡಿಸೈನ್ ಅಂತೂ ಕ್ರೇಜಿ ಆಗಿದೆ ಮಾತ್ರ. ಲೈಟಿಂಗ್ಸ್ ನೋಡ್ತಾ ಇದ್ದಾರೆ, ಒಂದು RGB ಲೈಟಿಂಗ್ಸು ಸೂಪರ್. ಸೌಂಡ್ ಕೂಡ ಅಷ್ಟೇ, ಸೌಂಡ್ ಕ್ಲಾರಿಟಿ ಕ್ರೇಜ್ ಆಗಿದೆ. ಮತ್ತು ಇದರಲ್ಲಿ ಎರಡು ಯು ಎಸ್ ಪಿ ಇರುವಂಥದ್ದು, ಅಂದರೆ USB ಟೈಪ್ ಸಿ ಎರಡಿದೆ, ಮತ್ತು HDMI ಕೇಬಲ್ ಇದೆ, ಮತ್ತು ಒಂದು ಲ್ಯಾನ್ ಕೇಬಲ್ ಸಹ ಇದರಲ್ಲಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಟಚ್ ಸೆನ್ಸಿಟಿವಿಟಿ ಒಂದು ಲೆವೆಲಿಗೆ ಓಕೆ ಅಂತ ಅನ್ಕೋತೀನಿ. ನೀವು ಇದನ್ನು ಗೇಮ್ ಆಡ್ತಿದ್ದೀರಾ ಅಂದರೆ ಎಕ್ಸ್ಟರ್ನಲ್ ಮೈಕನ್ನು ಯೂಸ್ ಮಾಡಬೇಕು. ಮತ್ತು ಇದರಲ್ಲಿರುವಂಥ ಕ್ಯಾಮ್ರಾ ಕೂಡ ಚೆನ್ನಾಗಿದೆ, ಒಂದು ಲೆವೆಲಿಗೆ ಗ್ರೇಟ್ ಅಂತ ಹೇಳಲ್ಲ ನಾನು, ಒಂದು ಲೆವೆಲಿಗೆ ಚೆನ್ನಾಗಿದೆ. ನೀವು ಏನಾದರೂ ತೊಗೊಬೇಕು ಅಂತ ಅನ್ಕೋತಾ ಇದ್ದೀರಾ ಅಂತಂದರೆ ಗೇಮಿಂಗ್ ಲ್ಯಾಪ್ಟಾಪ್ನ ಇದನ್ನು ಸಜೆಸ್ಟ್ ಮಾಡ್ತೀನಿ. ಆದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಸ್ಟಿಲ್ ಕಂಪ್ಲೀಟ್ಲಿ ವರ್ತ್ ಹೇಳ್ತಿದ್ದೀನಲ್ಲ. ನನ್ನ ಲ್ಯಾಪ್ಟಾಪ್ಗೆ 1.5 ಲಕ್ಷ ಆಯಿತು, ಬಟ್ ಇದಕ್ಕೆ 1,80,000. ಬಟ್ ನೀವು ಪೋರ್ಟಬಲ್ ಎಲ್ಲಿ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದಲ್ಲ. ಸೊ ಈ ಒಂದು ಲ್ಯಾಪ್ಟಾಪ್ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಕ್ರೇಜಿ ಲ್ಯಾಪ್ಟಾಪು. ಖುಷಿ ಆಯಿತು ನನಗೆ ಈ ಒಂದು ಲ್ಯಾಪ್ಟಾಪನ್ನು ರಿವ್ಯೂ ಮಾಡಿ. ನನಗಂತೂ ಯೂಸ್ ಮಾಡಿದ್ದೀನಿ ನಾನು ಪರ್ಸ್ನಲಿ. ಒಂದು ವಾರ ರಿವ್ಯೂ ಮಾಡ್ದೆ. ಇದನ್ನು ಸ್ಟ್ರೀಮ್ ಕೂಡ ಮಾಡಿದೆ ಇದರಲ್ಲೇ ಮೊದಲೇ 1-2-3 ದಿನ ಚಾನಲಲ್ಲಿ. ಸೂಪರ್ ಲ್ಯಾಪ್ಟಾಪ್. ನಿಮಗೆ ಅನಿಸುತ್ತೆ ಒಂದು ಗೇಮಿಂಗ್ ಲ್ಯಾಪ್ಟಾಪ್ನ ಬಗ್ಗೆ ತಿಳಿಸಿ ಕೆಳಗಡೆ ಕಾಮೆಂಟಲ್ಲಿ. ಲೈಕ್ ಮಾಡಿ ದಯವಿಟ್ಟು ವಿಡಿಯೋವನ್ನು, ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ಲಿದೆ. ಫಾಲೋ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ. ಸಿಗೋಣ ನಾಳೆ.